ಟೈಮಲ್ಲಿ ಈಗ ದರ್ಶನ್ ಅವರ ಅಭಿಮಾನಿಗಳು ಈಗ ದರ್ಶನ್ ಅವ್ರ ಬಗ್ಗೆ ಗೊತ್ತಿರೋದು, ದರ್ಶನ್ ಅಂದರೆ ಒಂದು ಟಾಪಿಕ್ಕು. ಈಗ ಕೆಲವರಿಗೆ ದರ್ಶನ್ ಒಳಗಡೆ ಇದ್ರೂ ಮಾತಾಡ್ತಾರೆ, ಹೊರಗಡೆ ಇದ್ರೂ ಮಾತಾಡ್ತಾರೆ. ಈಗ ಮತ್ತೆ ಕೆಲವರು ಉಟ್ಕೋಬೋದು, ದರ್ಶನ್ ಹಂಗೆ, ದರ್ಶನ್ ಅಲ್ಲಿ ಹಿಂಗೆ ಮಾಡಿದ್ದ, ದರ್ಶನ್ ಅಲ್ಲಿ ಹೊಡೆದಿದ್ದು, ಆ ಕೇಸು ಈ ಕೇಸು. ಯಾಕೆಂದರೆ ನೆಗೆಟಿವ್ ಮಾತಾಡೋರು ತುಂಬ ಜನ ಇದ್ದಾರೆ, ಪಾಸಿಟಿವ್ ಮಾತಾಡೋರು ತುಂಬ ಜನ. ಅವರ ಅಭಿಮಾನಿಗಳು ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟೇ ವಿರೋಧಿಗಳು ಇದ್ದಾರೆ ದರ್ಶನ್ ಅವ್ರಿಗೆ. ಸೊ ಈ ಥರ ಇದ್ದಾಗ ಯಾರಾದರೂ ವಿರೋಧಿಗಳು ಅಥವಾ ಅವ್ರಿಗೆ ಆಗದೆ ಇರೋರು ಯಾರೋ ಹೋಗಲಿ, ದರ್ಶನ್ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳು ಅಥವಾ ಇರೋ ಆರೋಪಗಳು ಏನೇ ಆಗಲಿ, ಆ ಆರೋಪಗಳಿಗೆ ಅಭಿಮಾನಿಗಳು ರಿಯಾಕ್ಟ್ ಮಾಡಿ ಅಥವಾ ಅಭಿಮಾನಿಗಳು ಅವರಿಗೆ ಬೆದರಿಕೆ ಹಾಕೋದು, ಈ ಥರ ಏನಾದ್ರು ಮತ್ತೆ ಮತ್ತೆ ಈ ಗೊಂದಲಗಳು ಸೃಷ್ಟಿ ಆದರೆ ಸೊ ಅದು ಈ ಕೇಸ್ಗೆ ಏನಾದರೂ ತೊಂದರೆ ಆಗುತ್ತೆ? ಅದೇ ರಿಯಾಕ್ಟ್ ಮಾಡದೇ ಇರೋದು ಒಳ್ಳೆಯದು ನನ್ನ ಪ್ರಕಾರ. ಯಾಕಂದರೆ ಕೇಸ್ ಇನ್ನು ಕೋರ್ಟಲ್ಲಿ ಇರೋದ್ರಿಂದ ಕೇಸ್ ಮುಗಿಯೋ ತನಕ ರಿಯಾಕ್ಟ್ ಮಾಡದೇ ಇರೋದು ತುಂಬ ಒಳ್ಳೆಯದು. ಅವ್ರ ಕೇಸ್ಗೂ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ಗೆ ಇವ್ರು ರಿಯಾಕ್ಟ್ ಮಾಡಿದ್ರೆ ಪ್ರಾಸಿಕ್ಯೂಷನ್ಗೆ ಒಂದು ದಾರಿ ಮಾಡಿಕೊಟ್ಟಂಗಾಗುತ್ತೆ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ. ಅವರು ಸುಪ್ರೀಂ ಕೋರ್ಟ್ಗೆ ಬೇಕಾದ್ರೂ ಅಪೀಲ್ ಮಾಡುವಂಥ ಪ್ರಾವಿಷನ್ ಇದೆ. ಸೊ ಆದ್ದರಿಂದ ಇವರು ಮಾಡದೇ ಇರೋದು ಒಳ್ಳೆಯದು. ಸೊ ಇದರಲ್ಲಿ ಲೂಪ್ ಹೋಲ್ಸ್ ಜಾಸ್ತಿ ಇರೋದ್ರಿಂದ ಕೇಸ್ ನನ್ನ ಪ್ರಕಾರ ಅಕ್ವಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸರ್, ಈಗ ನೀವು ಆಲ್ರೆಡಿ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು, ಹೌದು, ಏನೆಲ್ಲ ಲೂಪ್ ಹೋಲ್ಸ್ ಇದೆ ಮತ್ತು ಏನೆಲ್ಲ ಪ್ಲ್ಯಾನ್ ಮಾಡಲಾಗಿದೆ ಅಂತಲೇ ಹೇಳಿದ್ದು. ಹೌದು. ಯಾವ ಆಧಾರದ ಮೇಲೆ ಬೇಲ್ ಆಗಿರ್ಬೋದು, ಅಂದರೆ ಏನೆಲ್ಲ ಪಾಯಿಂಟ್ಸನ್ನ ಇಟ್ಕೊಂಡು ಜಡ್ಜ್ ಸಾಹೇಬರು ಬೇಲ್ ಕೊಟ್ಟಿರ್ಬೋದು? ಅದೇ ಪೋಸ್ಟ್ ಮಾರ್ಟಮ್ ಡಿಲೇ ಆಗಿದೆ, ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಬೇಕು. ಇವೆಲ್ಲ ಇರ್ತವೆ, ರಕ್ತದ ಕಲೆ ಬಗ್ಗೆ. ಮತ್ತೆ ಶೂ ಅಂತ ಹೇಳಿ ಚಪ್ಪಲಿ ಸೀಸ್ ಮಾಡಿದ್ದಾರೆ, ಚಪ್ಪಲಿ ಅಂತೇಳಿ ಶೂ ಮಾಡಿದ್ದಾರೆ. ಹೌದು. ಸೊ ಇವೆಲ್ಲ ಇರ್ತಾವಲ್ಲ, ಸೊ ಇವೆಲ್ಲ ಒಂದು ಇದ್ರ ಮೇಲೆ ಮತ್ತೆ ಸಾಕ್ಷಾತ್ ಐ ವಿಟ್ನೆಸ್ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಕರೀತಾರೆ. ಐ ವಿಟ್ನೆಸ್ ಈಗ ಇದ್ರೆ ಅವ್ರನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಅಂಡರ್ ಸೆಕ್ಷನ್ 9 ಆಫ್ ದಿ ಎವಿಡೆನ್ಸ್ ಆಕ್ಟ್ ಮಾಡಬೇಕು. ನಾವು ಫಾಲೋಡ್ ಬೈ ಸೆಕ್ಷನ್ 7 ಆಫ್ ಭಾರತೀಯ ಸಾಕ್ಷಿ ಅಧಿನಿಯಮ. ಅಂದರೆ ಈಗ ನಾನು ಈ ಅಫೆನ್ಸನ್ನು ನೋಡಿದ್ದೀನಿ ಅಂತ ಯಾರಾದರೂ ಬಂದು ಹೇಳಿಕೆ ಕೊಟ್ಟರೆ ಅದನ್ನು ತಹಸೀಲ್ದಾರ್ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಅದನ್ನು ಹೇಳಿಕೆನ ದಾಖಲಿಸಬೇಕಾಗ್ತದೆ. ಅದನ್ನು ಐಡೆಂಟಿಫಿಕೇಷನ್ ಪೀರಿಯಡ್ ಅಂತ ಕರೀತಾರೆ. ಅದನ್ನು ಈ ಕೇಸಲ್ಲಿ ಅವ್ರು ಮಾಡಿಲ್ಲ. ಓಕೆ. ಮತ್ತು ಬೇರೆ ಯಾವುದನ್ನ ಸಾಕ್ಷ್ಯಾಧಾರಗಳಿದ್ದರೆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂತ ಕರೀತಾರೆ, ಅದನ್ನು ಮಾಡ್ಕೊಬೋದಾಗಿತ್ತು, ಅದನ್ನು ಮಾಡಿಲ್ಲ. ಸೊ ಇವೆಲ್ಲ ಹಲವಾರು ಲೂಪ್ ಹೋಲ್ಸ್ಗಳಿರ್ತವೆ. ಮತ್ತು ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಕೆಲವೊಂದು ಲೂಪ್ ಹೋಲ್ಸ್ ಇರ್ತದೆ, ಅದನ್ನು ಯಾವುದು ಇವ್ರು ಫಾಲೋ ಮಾಡಿರಲ್ಲ. ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಏನು ಮಾಡಬೇಕಾಗಿತ್ತು ಅದನ್ನು. ಯಾಕಂದರೆ ಈ ಕೇಸು ಡೈರೆಕ್ಟ್ ಕಂಪ್ಲೇಂಟ್ ಬಂದಿಲ್ಲ. ಓಕೆ. ಇದು 100ಗೆ ಫೋನ್ ಮಾಡಿ ಯಾವುದೋ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಒಬ್ಬ ಕಂಪ್ಲೇಂಟ್ ಕೊಟ್ಟಿರೋದು. ಹೌದು. ವಯಸ್ಸಳ್ಳಕ್ಕೆ ಫೋನ್ ಮಾಡಿ. ಸೊ ಆಗಿರೋದ್ರಿಂದ ಸೊ ನಮ್ಗೆ ತುಂಬ ಲೂಪ್ ಹೋಲ್ಸ್ಗಳು ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಅಲ್ಲಿ ಇಲ್ಲಿ ಟೆಕ್ನಿಕಲ್ ಗ್ರೌಂಡ್ಸು ಜಾಸ್ತಿ ಸಿಕ್ಕಿದೆ. ಸೊ ಅದರಿಂದ ಬೇಲ್ ಆಗಿದೆ. ಅಂದರೆ ಈಗ ಬೇಲಾಗಲಿಕ್ಕೆ ಈಗ ಪೊಲೀಸ್ನವರು ಏನು ಲೋಪದೋಷಗಳು ಅಂದರೆ ಮೀನ್ಸ್ ಇನ್ವೆಸ್ಟಿಗೇಷನಲ್ಲಿ ಏನೆಲ್ಲ ಆಯಿತು ಅದೇ ಮೇನ್ ರೀಸನ್ ಅದೇ ಇರುತ್ತೆ. ಮತ್ತು ಇದರಲ್ಲಿ ಐ ವಿಟ್ನೆಸ್ ನನ್ನ ಪ್ರಕಾರ ಇಲ್ಲ ಅಂತ ಕಾಣುತ್ತೆ. ಇಬ್ಬರು ಏನೋ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅವರು ದರ್ಶನ್ ಕೊಲೆ ಮಾಡಿರೋದು ನೋಡಿರ್ಬೇಕಲ್ಲ. ದರ್ಶನ್ ಶೆಡ್ಗೆ ಹೋಗಿರೋದು ನೋಡಿದ್ದಾರೆ, ದರ್ಶನ್ ಹೊಡಿತಾ ಇರೋದು ಮತ್ತು ಕೊಲೆ ಮಾಡಿರೋದು ನೋಡಿರಬೇಕು. ನೋಡಿದರೆ ಅದನ್ನು ಹೇಳಿಕೆಯಲ್ಲಿ ದಾಖಲಿಸಿರಬೇಕು, ಅದನ್ನು ಐಡೆಂಟಿಫಿಕೇಶನ್ ಪೀರಿಯಡ್ ಮಾಡಿರಬೇಕು. ಅಂದರೆ ಐಡೆಂಟಿಫಿಕೇಶನ್ ಇಟ್ ಈಸ್ ನಾಟ್ ಎ ರೈಟ್ ಆಫ್ ಎ ಅಕ್ಯೂಸ್ಡ್. ಅದು ನಮಗೆ ಒಂದು ಗ್ರೌಂಡ್ ಆಗುತ್ತೆ ಅಷ್ಟೇ. ಅದನ್ನು ರೈಟ್ ಆಫ್ ಎ ಅಕ್ಯೂಸ್ಡ್ ಥರ ನಾವು ಅದಕ್ಕೆ ಇದು ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇದೆಲ್ಲ ಆದಮೇಲೆ ಈಗ ಬೇಲ್ ಆಯಿತು, ಅವ್ರು ಹೊರಗಡೆ ಬಂದರು, ನಾರ್ಮಲ್ ಜೀವನ ಇದು ಮಾಡ್ತಾ ಇರ್ತಾರೆ. ಸೊ ಈ ಕೇಸ್ಗೆ ಎಷ್ಟು ದಿನಕ್ಕೆ ಒಂದ್ಸಲ ಕೇಸ್ ನಡೀತಾ ಇರುತ್ತೆ, ಯಾವಾಗ ಭಾಗವಹಿಸಬೇಕಾಗತ್ತೆ? ಈಗ ಒಂದು ವೇಳೆ ಅವರು ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಕೋರ್ಟ್ಗೆ ಹೋಗಲೇಬೇಕಾ, ಹೋಗದೇ ಇದ್ರೂ ನಡೆಯುತ್ತಾ? ಸೊ ಅದೆಲ್ಲ ಹೇಗೆ ನಡೆಯುತ್ತೆ? ಈಗ ಕಂಡೀಷನಲ್ಲಿ ಆಲ್ರೆಡಿ ಮಾನ್ಯ ಹೈಕೋರ್ಟು ಮೆನ್ಷನ್ ಮಾಡಿಬಿಟ್ಟಿರುತ್ತೆ, ಎಲ್ಲ ಡೇಟ್ಗಳಲ್ಲಿಯೂ ಇವರು ಟ್ರಯಲಲ್ಲಿ ಹಾಜರಾಗಲೇಬೇಕು ಅಂತ ಮೆನ್ಷನ್ ಮಾಡಿರುತ್ತೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಇವರು ಈಗ ಆಪರೇಷನ್ ಏನಾದರೂ ಇನ್ನು ಮುಂದೆ ನಡೆದ್ರೆ, ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ ಆಪರೇಷನ್ ನಡೆದ್ರೆ ಅವ್ರಿಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ. 2 to 3 months ಬೆಡ್ ರೆಸ್ಟ್ ಬೇಕಾಗುತ್ತೆ. ಸೊ ಆ ಬೆಡ್ ರೆಸ್ಟ್ ಟೈಮಲ್ಲಿ ಏನು ಮಾಡ್ಬೋದು, ಬರೋಕ್ಕಾಗಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ. ಆಗ ಎಕ್ಸಂಪ್ಷನ್ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ 317 ಅಂತ ಬರ್ತದೆ. ಸೊ ನಮಗೆ ಈ ಥರ ಹುಷಾರಿಲ್ಲ, ಬೆನ್ನೋವಾಗಿದೆ, ಈಗ L4 and L5 ನಮಗೆ ಪ್ರಾಬ್ಲಮ್ ಆಗಿದೆ, ಈಗ ತಾನೇ ಸರ್ಜರಿ ಮುಗಿದಿದೆ, ಸೊ ಆದ್ದರಿಂದ ಬರೋಕ್ಕಾಗಿಲ್ಲ ಆರೋಪಿ ಅಂತ ಹೇಳ್ಬಿಟ್ಟು ನಾವು ಎಕ್ಸಂಪ್ಷನ್ ಅಪ್ಲಿಕೇಶನ್ ಹಾಕಿ ಎಕ್ಸಂಪ್ಷನ್ ತೊಗೊಬೋದು ಕೋರ್ಟಲ್ಲಿ. ಅದೊಂದಿದೆ. ಬಟ್ ಅವರು ಬರೋದು ಆದಷ್ಟು ಕೇಸಿಗೆ ಬೇಗ ಬಂದು ಮುಗಿಸ್ಕೊಳ್ಳೋದು ಬೆಟರ್ ಅಂತ ನನ್ನ ಪ್ರಕಾರ. ಓಕೆ. ಬೇಗ ಬಂದರೆ ಬೇಗ ಮುಗಿಯುತ್ತೆ. ಯಾಕಂದರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಜಾಸ್ತಿ ಅದನ್ನು ಎಲಾಬ್ರೇಟ್ ಮಾಡಲಿಕ್ಕೆ ಹೋಗಲ್ಲ. ಓಕೆ. 1-1.5 ವರ್ಷ ಒಳಗಡೆ ಮುಗಿಯುವಂಥದ್ದು. ಸರ್, ಯೂಶ್ವಲಿ ಮರ್ಡರ್ ಕೇಸ್ ಅಂತ ಬಂದಾಗ ಈಗ ಸೆಲೆಬ್ರಿಟಿ ಅನ್ನೋದು ಬಿಟ್ಟು ಪಕ್ಕಕ್ಕಿಟ್ಟು ನಾರ್ಮಲ್ ಮರ್ಡರ್ ಕೇಸ್ಗಳೆಲ್ಲ ಎಷ್ಟು ದಿನ ನಡೆಯುತ್ತೆ? ಒಂದು 2 ರಿಂದ 2.5 ವರ್ಷ.
ಓಕೆ, ಆದಷ್ಟು ಬೇಗ ನಡೆಯುತ್ತೆ. ಈಗ ಸಿವಿಲ್ ಥರ ಲೇಟ್ ಆಗೋದಿಲ್ಲ. ಲೇಟ್ ಆಗಲ್ಲ ಅಂದರೆ ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಇರುತ್ತೆ. ಸೆಷನ್ಸ್ ಕೇಸ್ ಅಂದರೆ ಸ್ಪೆಷಲ್ SC ಅಂತ ಕರೀತಾರೆ. ಓಕೆ. ಇನ್ನು ಮಿಕ್ಕಿದವೆಲ್ಲ CC ಕ್ರಿಮಿನಲ್ ಕೇಸ್ಗಳು ಆಗಿರ್ತವೆ. ಸೊ ಇದು ಬೇಗ ನಡೆಯುವಂಥ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಇರೋದ್ರಿಂದ ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ರೆಫರ್ ಮಾಡಿರೋದ್ರಿಂದ ಬೇಗ ನಡೆಯುತ್ತೆ ಇದು ಕೇಸು. ನಡೆದು ಬೇಗ ಮುಗಿಯುತ್ತೆ ಸರ್. ಯೂಶಲಿ ನಾವು ಕೋರ್ಟ್ ಅಂದ ತಕ್ಷಣನೇ ಈಗ ನಾರ್ಮಲ್ ಸಿವಿಲ್ ಕೇಸ್ಗಳೆಲ್ಲ 10 ವರ್ಷ 15 ವರ್ಷ 6 ವರ್ಷ ಈ ಥರ ಎಲ್ಲ ನಡೆದಿದೆ. ಸೊ ಅದಕ್ಕೆ ಈ ಪ್ರಶ್ನೆ ಕೇಳಿದೆ. ಇಲ್ಲ, ಇದರಲ್ಲಿ ಆ ಥರ ಆಗುವಂಥ ಸಾಧ್ಯತೆ ಇಲ್ಲ. ಅದು ಡಿಪೆಂಡ್ ಅಪಾನ್ ಅಡ್ವೊಕೇಟ್ಸ್ ಇರ್ತಾರೆ. ಈಗ ಕೇಸು ಕನ್ವಿಕ್ಷನ್ ಆಗುತ್ತಂತ ಅಂತ ನಮಗೆ ಗೊತ್ತಾಗ್ಬಿಟ್ರೆ ವಕೀಲರು ಗೊತ್ತಾಗುತ್ತೆ ಮುಂಚೆನೆ ಕನ್ವಿಕ್ಷನ್ ಆಗುತ್ತಂತ. ಸೊ ಅಂಥ ಕೇಸ್ಗಳಲ್ಲಿ ಜಾಸ್ತಿ ಎಲಾಬ್ರೇಟ್ ಮಾಡುವಂಥ ಚಾನ್ಸಸ್ ಇರ್ತದೆ, ಜಾಸ್ತಿ ಎಳೆಯುವಂಥ ಚಾನ್ಸಸ್ ನಾವೇ ಬೇಕಂತಾನೆ ಮಾಡ್ತೀವಿ. ಈಗ ಆ ಕೇಸಲ್ಲಿ ಕನ್ವಿಕ್ಷನ್ ಆಗುತ್ತೆ, ಅವನ ನೇಣಿಗೆ ಹಾಕ್ತಾರೆ ಅಂತ ಹೇಳಿದ್ರೆ ಅವನ ಇನ್ನೂ ಸ್ವಲ್ಪ ದಿನ ಬದುಕಿಸೋದು ನಮ್ಮ ಜವಾಬ್ದಾರಿ. ಸೊ ಆದ್ರಿಂದ ಅದು ಮಾಡ್ಕೊತೀವಿ. ಸೊ ಇನ್ ಕೇಸ್ ಇದರಲ್ಲಿ ಏನಾದರೂ ಕನ್ವಿಕ್ಷನ್ ಆಗೋ ಚಾನ್ಸಸ್ ಇದ್ರೆ ಆಗಲ್ಲ. 95% to 99% ಇದು ಅಕ್ವಿಟ್ ಆಗುವಂಥ ಕೇಸು. ಆದರೆ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಹೇಳಿದ್ರೆ, ಇಲ್ಲಿ ಏನಾದರೂ ಸೆಷನ್ ಕೋರ್ಟಲ್ಲಿ ಕನ್ವಿಕ್ಷನ್ ಆಯಿತು ಅಂತ ಹೇಳಿದ್ರೆ ಹೈಕೋರ್ಟಿಗೆ ಅಪೀಲ್ ಮಾಡ್ಬೋದು. ಈ ಕನ್ವಿಕ್ಷನ್ ಆಗಿರೋ ಜಡ್ಜ್ಮೆಂಟ್ನ ಇಟ್ಕೊಂಡು ಹೈಕೋರ್ಟಲ್ಲಿನೂ ಆ ಸೆಷನ್ಸ್ ಕೋರ್ಟ್ಗೆ ಜಡ್ಜ್ಮೆಂಟ್ನ ಅಪ್ಹೋಲ್ಡ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಇದನ್ನ ಇಟ್ಕೊಂಡು. ಸುಪ್ರೀಂ ಕೋರ್ಟು ತಿರ್ಗಾ ಅದನ್ನು ಹೈಕೋರ್ಟ್ ಜಡ್ಜ್ಮೆಂಟ್ನ ಅಪ್ಹೋಲ್ಡ್ ಮಾಡ್ತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ರಿವ್ಯೂ ಹಾಕ್ಬೋದು. ಅದನ್ನು ರಿವ್ಯೂ ಹೌದು, ರಿವ್ಯೂ ಅದನ್ನು ತಿರ್ಗಾ ರಿವ್ಯೂ ಮಾಡ್ತಾರೆ ಬೇರೆ ಬೆಂಚ್. ರಿವ್ಯೂನಲ್ಲೂ ಅದನ್ನೇ ತಿರ್ಗಾ ಎಲ್ಲ ಕರೆಕ್ಟಾಗಿ ಮಾಡಿದಾರ್ರಿ, ಸೆಷನ್ಸ್ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟ್ ಎಲ್ಲ ಸರಿಯಾಗಿ ಮಾಡಿದೆ, ರಿವ್ಯೂ ಅಲ್ಲೂ ಅದೇ ಬಂತು ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಕ್ಯೂರೇಟಿವ್ ಪೆಟಿಷನ್ ಅಂತ ಫೈಲ್ ಮಾಡ್ತಾರೆ. ಕ್ಯೂರೇಟಿವ್ ಪೆಟಿಷನಲ್ಲೂ ಅದೇ ಅಪ್ಹೋಲ್ಡ್ ಆಯಿತು ಅಂತ ಹೇಳಿದ್ರೆ ಆರ್ಟಿಕಲ್ 161 ಪ್ರಕಾರ ಈಗ ಗವರ್ನರ್ ಯಾರು ಇರ್ತಾರೆ, ನಮ್ಮ ಸ್ಟೇಟ್ನ ಗವರ್ನರ್, ಅವ್ರಿಗೆ ಮರ್ಸಿ ಪೆಟಿಷನ್ ಫೈಲ್ ಮಾಡ್ಬೋದು. ನಾವು ಈ ಥರ ತಪ್ಪು ಮಾಡಿದ್ದೀವಿ, ಇನ್ನೊಂದು ಟೈಮ್ ಈ ಥರ ಆಗಲ್ಲ, ನಮಗೆ ಮರ್ಸಿ ಮಾಫಿ ಮಾಡಿ ಬಿಟ್ಬಿಡಿ, ಅಥವಾ ಡೆತ್ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಾದರೂ ಆಗಿದ್ರೆ ಅದನ್ನು ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ಗೆ ಟರ್ನ್ ಮಾಡುವಂಥ. ಒಂದು ವೇಳೆ 161 ಆರ್ಟಿಕಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಪ್ರಕಾರ ಅವರು ಏನಾದರೂ ಮಾಫಿ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಇದೆ ಆರ್ಟಿಕಲ್ 72 ಪ್ರಕಾರ, ಪ್ರೆಸಿಡೆಂಟ್ ಪ್ಲೀ ಅಂತ. ಓಕೆ, ಪ್ರೆಸಿಡೆಂಟ್ಗೆ ಅದನ್ನು ಸಲ್ಲಿಸ್ತಾರೆ. ಅದು ಅಲ್ಲಿನೂ ಏನಾದರೂ ಇದು ಮಾಡಿದ್ರೆ ಫೈನಲಾಗಿ ನೇಣಿಗೆ ಹಾಕ್ತಾರೆ. ಯೂಶಲಿ ಇಂಥ ಮರ್ಡರ್ ಕೇಸಸ್ಗಳಲ್ಲಿ ಇನ್ ಕೇಸ್ ಕನ್ವಿಕ್ಷನ್ ಆದರೆ. ದರ್ಶನ್ ಕೇಸು ಅಷ್ಟು ಸೀರಿಯಸ್ ಆಗಿ ಏನಿಲ್ಲ ನಮ್ಮ ಪ್ರಕಾರ. ಸೆಷನ್ಸ್ ಕೋರ್ಟಲ್ಲಿ ಅಕ್ವಿಟ್ ಆಗುವಂಥ ಕೇಸ್ ಇದು. ಅಲ್ಲ, ಈಗ ಜಡ್ಜ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆನೂ ಇರುತ್ತಲ್ಲ? ಹೌದು. ಈ ಸೆಕ್ಷನ್ 302 ಅಲ್ಲಿ ಏನು ಹಾಕಿದಾರಲ್ವಾ, ಸೆಕ್ಷನ್ 302 ಅಲ್ಲಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇದೆ, ಹ್ಯಾಂಗ್ ಟು ಡೆತ್ ಇದೆ, ಕ್ಯಾಪಿಟಲ್ ಪನಿಷ್ಮೆಂಟ್ ತನಕ ಇದೆ ಈ ಸೆಕ್ಷನ್. ಅದರಲ್ಲಿ ಬೇಲ್ ಆಗಿರೋದು ಹೈಕೋರ್ಟಲ್ಲಿ ಇವರಿಗೆ. ಅಂದರೆ ಒಂದು ವೇಳೆ ಶಿಕ್ಷೆ ಆಯಿತು ಅಂದರೆ ಲೈಫ್ ಟೈಮ್ ಇರುತ್ತೆ. ಜೀವಾವಧಿ 14 ಇಯರ್ಸ್ ಏನೋ ಅಂತ. ಹೌದು, 14 ಇಯರ್ಸ್ ಇರುತ್ತೆ, 14 to 20 ಇಯರ್ಸ್ ಇರುತ್ತೆ. ಓಕೆ, ಡಿಪೆಂಡ್ ಅಪಾನ್ ದಿ ಜಡ್ಜ್ ಅಂಡ್ ಜಡ್ಜ್ಮೆಂಟ್ ಅದು. ಅಥವಾ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ಬೋದು. ಅದು ಕ್ಯಾಪಿಟಲ್ ಪನಿಷ್ಮೆಂಟು ಅಬಾಲಿಷ್ ಆಗಿಲ್ಲ ನಮ್ಮ ದೇಶದಲ್ಲಿ ಇನ್ನೂ. ಓಕೆ, ಇನ್ನೂ ಬದುಕಿದೆ. ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಕೊಡಬೇಕು ಅಂತ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇಂಥ ಕೇಸ್ಗಳಲ್ಲಿ ಕೊಡೋದು ಕಮ್ಮಿ. ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಒಂದು 7 years ಆ ಥರನಾ? ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ನೇಣಿಗೆ ಹಾಕೋದು. ಓಕೆ.